ವಾರ್ತೆಯ ಮುಖ್ಯಾಂಶಗಳು. ಮಾಜಿ ಸೈನಿಕರ ಸಂಘದಿಂದ ಮಾರ್ಚ್ 30ರಿಂದ ಅಗ್ನಿವೀರ 2ನೇ ಬ್ಯಾಚ್ ತರಬೇತಿ ಆರಂಭ. ಶ್ರೀಪಾದ್ ಭಟ್. ಮಾರಿಕಾಂಬಾ ದೇವಿ ಬಗ್ಗೆ ಪ್ರಚಲಿತದಲ್ಲಿರುವ ಕತೆ ಕಪೋಕಲ್ಪಿತವಾಗಿದ್ದು, ಅರ್ಜುನ್ ಮಿಂಟಿ. ಶಿರಸಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ನಡೆಯುತ್ತಿರುವ ಪವಿತ್ರ ರಂಜಾನ್ ಹಬ್ಬ. ಗ್ರಾಮೀಣ ಭಾಗದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಅಘನಾಶಿನಿ ನದಿ ಜೋಡಣೆ ವಿಶ್ವ ಪರಂಪರೆಯ ಸಮಾವೇಶದ ಮಾರ್ಗಸೂಚಿ ಅನುಸರಿಸಲು ಭಾರತ ಸರ್ಕಾರಕ್ಕೆ ಯುನೆಸ್ಕೋ ಸೂಚನೆ. ರವಿ ನಾಯ್ಕ್. ಮಾರಿಕಾಂಬಾ ದೇವಿ ಬಗ್ಗೆ ಪ್ರಚಲಿತದಲ್ಲಿರುವ ಕತೆ ಕಪೋಕಲ್ಪಿತವಾಗಿದ್ದು, ಇದನ್ನು ದೇವಾಲಯದ ಆಡಳಿತ ಮಂಡಳಿಯವರು ಅಲ್ಲಗಳೆಯಬೇಕೆಂದು ಭೀಮಗರ್ಜನೆ ಸಂಘಟನೆ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಶಿರಸಿಯ ನೆಮ್ಮದಿ ಕುಟೀರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಮಾರಿಕಾಂಬಾ ದೇವಿಯ ಬಗ್ಗೆ ಒಂದು ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡಿದರು. ಅದೇನಂತ ಹೇಳಿದ್ರೆ, ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪತ್ರಿಕಾ ಮುಂದೆ ಇಟ್ಬಿಡ್ತೇನೆ. ಅದೇನಂತ ಹೇಳಿದ್ರೆ, ಮಾರಿಕಾಂಬಾ ದೇವಿ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಾಳೆ. ಆತನ ಗಂಡ ಒಂದು ಚಪ್ಪಲ್ ಹೊಲಿಯುವಂತಹ ವರ್ಗ, ಚಮ್ಮಗಾರ ಸಮುದಾಯ ಅಂತ ಹೇಳ್ತಾರೆ, ದಲಿತ ಸಮುದಾಯ, ಆ ವರ್ಗಕ್ಕೆ ಸೇರಿದವನಾಗಿರ್ತಾನೆ. ದಕ್ಷಿಣ ಭಾರತದ ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರ್ಪಡೆಯಾಗಬೇಕೆಂಬ ಉದ್ದೇಶದಿಂದ ಭಾರತಿ ಸಂಸ್ಥೆ ಹಾಗೂ ಮಾಜಿ ಸೈನಿಕರ ಸಂಘದಿಂದ ಮಾರ್ಚ್ 30ರಿಂದ ಅಗ್ನಿವೀರ 2ನೇ ಬ್ಯಾಚ್ ತರಬೇತಿ ಆರಂಭಗೊಳ್ಳಲಿದೆ ಎಂದು ಭಾರತಿ ಸಂಸ್ಥೆಯ ಸೈನಿಕ ವಿಭಾಗದ ಸಂಚಾಲಕ ಶ್ರೀಪಾದ್ ಭಟ್ ಹೇಳಿದರು. ಅವರು ನಗರದ ನೆಮ್ಮದಿ ಕುಟೀರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ, ಭಾರತದಲ್ಲಿ 60% ಯುವ ಸಮುದಾಯವಿದ್ದು, ಅವರು ಸೈನ್ಯಕ್ಕೆ ಸೇರಿ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಂಡು ಮರಳಿ ಬಂದ ಬಳಿಕ ಒಳ್ಳೆಯ ಉದ್ಯೋಗ ಮಾಡಬೇಕೆಂಬ ಕಾರಣದಿಂದ ಪ್ರಾರಂಭಿಕವಾಗಿ ಶಿರಸಿಯಲ್ಲಿ ತರಬೇತಿ ಆರಂಭಿಸಿದ್ದೇವೆ. ಮೊದಲ ಬ್ಯಾಚ್ ನಲ್ಲಿ 47 ಅಗ್ನಿವೀರರಿಗೆ ತರಬೇತಿ ನೀಡಲಾಗಿದೆ ಎಂದರು. ನಗರದ ಎಂಎಸ್ ಮಹಾವಿದ್ಯಾಲಯದ ಮೈದಾನದಲ್ಲಿ ಮಾರ್ಚ್ 30ರಿಂದ 1 ತಿಂಗಳು ತರಬೇತಿಯಲ್ಲಿ 17 ವರ್ಷ ಮೇಲ್ಪಟ್ಟ 21 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ದೈಹಿಕ ವ್ಯಾಯಾಮ, ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆ ಆಧ್ಯಾತ್ಮಿಕ ಶಿಸ್ತು ತರಬೇತಿ ನೀಡಲಿದ್ದು, 1 ತಿಂಗಳು ನಡೆಯುವ ತರಬೇತಿಯಲ್ಲಿ 60 ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದರು. ಜನರನ್ನು ತರ್ತೇವೆ ಮತ್ತು ಈಗ ಆಗಿ ಹೋದ ಅಗ್ನಿವೀರ ಟ್ರೈನಿಂಗ್ ತಗೊಂಡಿದ್ದಾರಲ್ಲ, ಅವರು ಕೂಡ ಬಂದು ಅವರ ಅನುಭವವನ್ನು ಹೇಳ್ತಾರೆ. ಮೇಜರ್ ಗಣಪತಿ ಹೆಗಡೆ ಅವರು ಇವತ್ತು ಬರಬೇಕಾಗಿತ್ತು, ಆದರೆ ಮೇದಲ್ಲಿ ನಮ್ಮದು ಸೈನಿಕ ಸಮಾಗಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಾಳೆ ಮೀಟಿಂಗ್ ಇದೆ, ನಾನು ಇವತ್ತು ಹೋಗ್ತಾ ಇದ್ದೇನೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ನನಗೆ ನೀವು ಅವ್ರಿಗೆ ಕೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತೇನೆ ಅಂತೇಳಿ, ಅಥವಾ ಅವ್ರದ್ದು ವಿಡಿಯೋ ಮುಸ್ಲಿಂ ಸಮುದಾಯದವರ ಪವಿತ್ರ ಹಾಗೂ ಭಾವೈಕ್ಯತೆಯ ಸಾರುವ ರಂಜಾನ್ ಹಬ್ಬವನ್ನು ಶಿರಸಿಯಾದ್ಯಂತ ಇರುವ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವುದು ಕಂಡುಬಂದಿದೆ. ಬೆಳಗ್ಗೆ ಮೆರವಣಿಗೆಯ ಮೂಲಕ ಎಪಿಎಂಸಿ ಈದ್ಗಾ ಮೈದಾನಕ್ಕೆ ತೆರಳಿದ ಮುಸ್ಲಿಮರು ಒಂದಾಗಿ ಅಲ್ಲಾಹುವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೌಲಾರವರು ದೇಶದಲ್ಲಿ ಶಾಂತಿ ಸ್ಥಾಪನೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ತಾಲೂಕಿನ ಕುಳುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಪ್ಪು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಖ್ಯ ದ್ವಾರದಿಂದ ವಸತಿ ನಿಲಯದವರೆಗೆ ರಸ್ತೆ ಸುಧಾರಣೆಗೆ 20 ಲಕ್ಷ ರೂಪಾಯಿ ಹಾಗೂ ಟಿಪ್ಪು ನಗರ ರಸ್ತೆಯ ಸುಧಾರಣೆಗೆ 30 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಭೀಮಣ್ಣ ನಾಯ್ಕ್ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣ ಎಂಬುದು ಶ್ರೀಮಂತರ ಸ್ವತ್ತಲ್ಲ, ಎಲ್ಲಾ ವರ್ಗದವರಿಗೂ ಸಮಾನ ಶಿಕ್ಷಣ ದೊರೆತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದೆ. ಮೂಲ ಸೌಕರ್ಯ ಅಭಿವೃದ್ಧಿಯನ್ನು ಕ್ಷೇತ್ರದಲ್ಲಿ ಆದ್ಯತೆ ಮೇರೆಗೆ ಕೈಗೊಳ್ಳಲಾಗುತ್ತಿದ್ದು, ಸ್ವಾತಂತ್ರ್ಯ ದೊರೆತು 78 ವರ್ಷವಾದರೂ ಇನ್ನು ಕೆಲ ಗ್ರಾಮಗಳು ಶಾಶ್ವತ ರಸ್ತೆಗಳನ್ನು ಕಂಡಿಲ್ಲ. ನನ್ನನ್ನು ಕ್ಷೇತ್ರದ ಶಾಸಕನನ್ನಾಗಿ ಜನತೆ ಆಯ್ಕೆಗೊಳಿಸಿದ ಬಳಿಕ ಆ ಗ್ರಾಮಗಳಿಗೆ ತೆರಳಿ ರಸ್ತೆಗಳನ್ನು ಮಂಜೂರು ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ ಕಾಮಗಾರಿ ಆರಂಭಗೊಂಡಿದ್ದು, ಇನ್ನು ಕೆಲವು ಕಡೆಗಳಲ್ಲಿ ಸದ್ಯದಲ್ಲಿಯೇ ಆರಂಭಗೊಳ್ಳಲಿದೆ ಎಂದರು. ವಿಶ್ವ ಪರಂಪರೆಯ ಸಮಾವೇಶದ ಮಾರ್ಗಸೂಚಿಗಳ ನಿಬಂಧನೆಗಳಿಗೆ ಅನುಸಾರವಾಗಿ ಕ್ರಮ ಜರುಗಿಸಬೇಕೆಂದು ಹಾಗೂ ಸಮಾವೇಶದ ನಿಬಂಧನೆಗಳನ್ನು ಪಾಲಿಸಬೇಕೆಂದು ಭಾರತ ಸರ್ಕಾರಕ್ಕೆ ಯುನೆಸ್ಕೋ ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರನಾಥ್ ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ಸಂಸ್ಥೆಗೆ ಆಕ್ಷೇಪವನ್ನ ಪತ್ರವನ್ನು ಬರೆಯಲಾಗಿತ್ತು. ಯುನೆಸ್ಕೋ ವಿಶ್ವ ಪರಂಪರೆಯ ಸಂಸ್ಥೆಯ ಸಚಿವಾಲಯದಿಂದ ಉತ್ತರವನ್ನ
ಹೋರಾಟಗಾರರ ವೇದಿಕೆಗೆ ಸಮರ್ಪಣವಾಗಿದೆ ಅಂತ ಹೇಳಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಯಾವ ಕಾರಣಕ್ಕೂ ವಿಶ್ವ